ನಾನಿವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ, ಹೆಲ್ದಿ ರೆಸಿಪಿ. ನಾನಿಲ್ಲಿ ಕಡಲೆಕಾಳು ನೆನೆಸಿ ಬೇಯಿಸಿದ್ದು 1 ಕಪ್ ತಗೊಂಡಿದ್ದೀನಿ, 3 ಖರ್ಜೂರ, ಮತ್ತು ನಮ್ಗೆ ಎಷ್ಟು ಬೇಕೋ ಮೊಟ್ಟೆ ತಿನ್ಬೋದು, ನಿಮ್ಮ ಪ್ರಕಾರ ನಿಮ್ಗೆ ಎಷ್ಟು ಬೇಕು ಅಂತ. ನಾನು 2 ಮೊಟ್ಟೆ ತಗೊಂಡಿದ್ದೀನಿ ಇಲ್ಲಿ. ನಿಮಗೆ ಎಷ್ಟು 3-4 ಬೇಕಾದರೂ ತಿನ್ಬೋದು. ನಾನು 2 ಮೊಟ್ಟೆ ತಗೊಂಡಿದ್ದೀನಿ. ಒಂದು 4-5 ಬಾದಾಮಿ, ಪಂಪ್ಕಿನ್ ಸೀಡ್ಸ್ 1 ಸ್ಪೂನ್ ತಗೊಂಡಿದ್ದೀನಿ, ಮತ್ತು ಸನ್ಫ್ಲವರ್ ಸೀಡ್ಸು 1 ಸ್ಪೂನ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇರೆ ಸೀಡ್ಸ್ ಬೇಕಾದರೂ ನೀವು ತಗೋಬೋದು. ನಾನಿಷ್ಟು ತಗೊಂಡಿದ್ದೀನಿ. ಮತ್ತು ಅವಕಾಡೋ ತಗೊಂಡಿದ್ದೀನಿ. ನಾನು ದಿನ ಒಂದೊಂದು ಹೀಗೆ ದಿನ ತಿಂತಾ ಇದ್ದರೆ, ಅವಕಾಡೋ ಇಲ್ದಿದ್ರೆ ಬಾಳೆಹಣ್ಣು ಅಥವಾ ಮಾವಿನ ಹಣ್ಣು, ಆ್ಯಪಲ್ ಏನು ಬೇಕಾದರೂ ಒಂದೊಂದು ದಿನ ಒಂದೊಂದು ತಗೋಬೋದು. ನಾನಿಲ್ಲಿ ಅವಕಾಡೋ ತಗೊಂಡಿದ್ದೀನಿ. ಅದ್ರ ಮೇಲೆ ಕಪ್ಪು ಎಳ್ಳು ಹರಡ್ಕೋತಾ ಇದ್ದೀನಿ. ಎಳ್ಳು ಸಹ ತುಂಬ ಒಳ್ಳೆಯದು ತಿಂದರೆ, ಅದಕ್ಕೆ ನಾನು ಕಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಸಹ ಹಾಕ್ಕೋಬೋದು ನಿಮಗೆ ಬೇಕಾದರೆ. ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಮೊಟ್ಟೆಗೆ. ಉಪ್ಪು ನಿಮಗೆ ಬೇಕಾದರೆ ಹಾಕ್ಕೋಬೋದು, ನಾನು ಉಪ್ಪಿಗೆ ಸೇರಿಸಿಲ್ಲ. ಉಪ್ಪಿನ ಅವಶ್ಯಕತೆ ಇಲ್ಲ, ಜಾಸ್ತಿ ತಿನ್ನೋದು ಬೇಕಾಗಿಲ್ಲ. ಮತ್ತು ಇಲ್ಲಿ ಆಳ್ವಿ ಬೀಜ, ಹಲೀಮ್ ಸೀಡ್ಸ್ ಅಂತಾರಲ್ಲ, ಅದನ್ನ ನೆನೆಸಿಟ್ಕೊಂಡಿದ್ದೆ, ಅದು 2 ಸ್ಪೂನ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಬಿಸಿ ಹಾಲು ಸೇರಿಸ್ಕೊಂಡು ಇದು ತಿಂದಮೇಲೆ ಅದು ಸಹ ಕುಡ್ಕೊಂಡ್ರೆ ಕ್ಯಾಲ್ಶಿಯಮ್ ಎಲ್ಲ ಚೆನ್ನಾಗಿರುತ್ತೆ, ಹಸಿವು ಸಹ ಆಗಲ್ಲ.